ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮಗೆ ಇವತ್ತು ಒಂದು ಪರ್ಮನೆಂಟ್ ವರ್ಕ್ ಫ್ರಮ್ ಹೋಮ್ ಎರಡು ಪರ್ಮನೆಂಟ್ ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ, ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತು ಹೆಂಗೆ ಅಪ್ಲೈ ಮಾಡೋದು ಅಂತ ಹೇಳ್ಬಿಟ್ಟು. ಸೊ ಎಲ್ಲರೂ ವಿಡಿಯೋನ ಕೊನೆವರೆಗೂ ನೋಡಿ. ಮತ್ತು ನಿಮ್ಗೇನಾದರೂ ಇಂಟ್ರೆಸ್ಟ್ ಇದೆ, ನೀಡಿದ್ರೆ ಈ ಜಾಬ್ಗೆ ಅಪ್ಲೈ ಮಾಡಿ ಮತ್ತು ನೀಡಿರೋರ್ಗೂ ಶೇರ್ ಮಾಡಿ. ವಿಡಿಯೋದಲ್ಲಿ ಮುಂದೆ ಹೋಗೋಕ್ಕೂ ಮುಂಚೆ ನಾನು ಆ್ಯಕ್ಚುಲಿ ಏನು ಹೇಳಬೇಕು ಅಂದ್ಕೊಂಡಿದ್ದೀನಿ ಅಂದರೆ, ನಾನು ಈ ಥರ ರಿಕ್ವೈರ್ಮೆಂಟ್ ಇದೆ ಅಪ್ಲೈ ಮಾಡಿ ಅಂತ ಹೇಳ್ಬೋದು. ನಾನು ಯಾರಿಗೂ ಜಾಬ್ ಕೊಡ್ಸೋಕ್ಕಾಗಲ್ಲ, ಅದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನಿಮ್ಮ ರೆಸ್ಯೂಮೆ, ನಿಮ್ಮ ಸ್ಕಿಲ್ಸ್ ಮ್ಯಾಚ್ ಆದರೆ ಖಂಡಿತ ಕಾಲ್ ಬಂದೇ ಬರುತ್ತೆ. ನನಗೂ ತುಂಬ ಕಾಲ್ಸ್ ಕೂಡ ಬರ್ತಿದೆ. ನಾನು ಅಪ್ಲೈ ಮಾಡಿದ್ದು ಮೇಕ್ ಮೈ ಟ್ರಿಪ್ಪಿಂದನೂ ಕಾಲ್ ಬಂದಿದೆ. ಇಟ್ಸ್ ಆಲ್ ಡಿಪೆಂಡ್ ಅಪಾನ್ ಯುವರ್ ಸ್ಕಿಲ್ಸ್ ಆ್ಯಂಡ್ ರೆಸ್ಯೂಮೆ ಆಗಿರುತ್ತೆ. ಸೊ ನಮ್ಮ ಸ್ಕಿಲ್ಸ್ನು ಮತ್ತು ರೆಸ್ಯೂಮೆನೂ ಅಪ್ಡೇಟ್ ಮಾಡ್ಕೊಂಡು ಅಪ್ಲೈ ಮಾಡಿ. ನಮಗೆ ಜಾಬ್ ಬೇಕಾಗಿರುತ್ತೆ, ಬಟ್ ನಾವೇನೋ ಹಾರ್ಡ್ ವರ್ಕ್ ಮಾಡೋಕ್ಕೆ ರೆಡಿ ಇರಲ್ಲ, ಆವಾಗ ಯಾರಿಗೂ ಜಾಬ್ಸ್ ಕೂಡ ಸಿಗಲ್ಲ. ಸೊ ದೆರ್ ಇಸ್ ನೋ ಶಾರ್ಟ್ಕಟ್ ಫಾರ್ ಹಾರ್ಡ್ ವರ್ಕ್ ಅಂತ. ಸೊ ನಿಮ್ಗೇನಾದ್ರು ರೆಸ್ಯೂಮೆ ಮಾಡೋಕ್ಕೆ ಹೆಲ್ಪ್ ಬೇಕು ಅಂತಂದರೆ, ಕೆರಿಯರ್ ಗೈಡೆನ್ಸ್ ಬೇಕು ಅಂತಂದರೆ, ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರೋ ಇನ್ಸ್ಟಾಗ್ರಾಮ್ ಅಥವಾ ಇನ್ಸ್ಟಾಗ್ರಾಮ್ ಅಥವಾ ಇಮೇಲ್ಗೆ DM ಮಾಡಿ ನಿಮ್ಮದು ರಿಕ್ವೈರ್ಮೆಂಟ್ ಕೇಳ್ಕೊಂಡು ನಾವು 1-to-1 ಕಾಲ್ನ ಸ್ಕೆಡ್ಯೂಲ್ ಮಾಡ್ತೀವಿ. ಸೊ ಇದು ಚಾರ್ಜಬಲ್ ಆಗಿರುತ್ತೆ. ಇಂಟ್ರೆಸ್ಟ್ ಇಲ್ಲ ಅನ್ನೋರು ಯೂಟ್ಯೂಬಲ್ಲಿ ತುಂಬ ಅವೈಲೇಬಲ್ ಇದೆ, ಬೇಕಾದರೆ ನೀವು ರೆಸ್ಯೂಮೆನ ಅಪ್ಡೇಟ್ ಮಾಡ್ಕೋಬೋದು. ನಿಮ್ಗೆ ಎನಿ ಡೌಟ್ ಇದ್ರೂ ಕಮೆಂಟ್ ಸೆಕ್ಷನಲ್ಲಿ ಕೇಳಿದ್ರೆ ಖಂಡಿತ ನಾವು ಆನ್ಸರ್ ಮಾಡ್ತೀವಿ. ಸೊ ಬಟ್ ಅದಕ್ಕೂ ಮುಂಚೆ ನಿಮ್ಮಲ್ಲಿ ಇರಬೇಕು, ನಾನು ಕಲಿಬೇಕು, ನಂಗೆ ಜಾಬ್ ಬೇಕು ಅಂತ ಜಸ್ಟ್ ಏನೇನೋ ಫೇಕ್ ಅಂತೆಲ್ಲ ಆಗ್ತೀರಾ. ಸೊ ನೀವು ಸ್ಕಿಲ್ಸ್ ಇಲ್ದಲ್ಲೇ ಸುಮ್ಮನೆ ಅಪ್ಲೈ ಮಾಡಿದರೆ 1000 ಅಲ್ಲ ಕೋಟಿ ಜಾಬ್ಗೆ ಅಪ್ಲೈ ಮಾಡಿದ್ರೂ ಖಂಡಿತ ಯಾವ ಜಾಬು ಸಿಗಲ್ಲ. ಸೊ ಈಗ ವಿಡಿಯೋದ ಮುಂದೆ ಹೋಗಿ ಒಂದೊಂದೇ ಜಾಬ್ದು ರಿಕ್ವೈರ್ಮೆಂಟ್ ನೋಡೋಣ. ಕಂಪ್ನಿ ಬಂದ್ಬಿಟ್ಟು ಸ್ಟಾರ್ಟ್ ಟೀಕ್ ಅಂತ, ಇದು ಆಲ್ಮೋಸ್ಟ್ ಗೊತ್ತಿರುತ್ತೆ, ಬಿಗ್ MNC ಕಂಪ್ನಿನೇ. ಬೇಕಾದ್ರೆ ನೀವು ವೆರಿಫೈ ಕೂಡ ಮಾಡ್ಕೋಬೋದು. ಬಿಫೋರ್ ನಾನು ಹೇಳ್ತೆ ಅಂತ ಸುಮ್ಮನೆ ಅಪ್ಲೈ ಮಾಡ್ತಲೇನು, ಬೇಕಾದ್ರೆ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಗೂಗಲಲ್ಲಿ ವೆರಿಫೈ ಮಾಡಿಕೊಂಡು ಆಮೇಲೆ ಬೇಕಾದ್ರೆ ಅಪ್ಲೈ ಮಾಡಿ. ಸೊ ನಿಮಗೆ ಏನು ಪ್ರಾಬ್ಲಮ್ ಇಲ್ಲ. ಈ ಕಂಪ್ನಿ ಬಂದ್ಬಿಟ್ಟು ಸ್ಟಾರ್ಟ್ ಟೀಕ್ ಅಂತ. ಯಾವ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ ಅಂದರೆ, ಝೊಮೊಟೊ ಚಾಟ್ ಪ್ರೊಸೆಸ್ ರೋಲ್, ವರ್ಕ್ ಫ್ರಮ್ ಹೋಮು, ಪ್ಯಾನ್ ಇಂಡಿಯಾ ಹೈಯರ್ ಮಾಡ್ತಿದ್ದಾರೆ. ಇಲ್ಲಿ ನೋಟಲ್ಲೇ ಹಾಕ್ಬಿಟ್ಟಿದ್ದಾರೆ ನೋಡಿ, ವಿ ಡೋಂಟ್ ಚಾರ್ಜ್ ಎನಿ ಮನಿ ಫಾರ್ ದ ಇಂಟರ್ವ್ಯೂ ಆರ್ ಜಾಯ್ನಿಂಗ್, ಡು ನಾಟ್ ಪೇ ಎನಿ ಅಮೌಂಟ್ ಟು ಎನಿ ಒನ್. ಸೊ ಇವು ಕಂಪ್ನಿ ನೇಮ್ ಹೇಳ್ಕೊಂಡು, ಈ ರೋಲ್ ಹೇಳ್ಕೊಂಡು ನೀವು ಪೇ ಮಾಡೋಕ್ಕೆ ಯಾರು ಅಮೌಂಟ್ ಕೇಳಿದ್ರೆ ಯಾರಿಗೂ ಪೇ ಮಾಡಬೇಡಿ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಸೊ ಬಿ ಕೇರ್ಫುಲ್. ನಾನು ಅಷ್ಟೇ, ನಿಮಗೆ ಯಾರು ಇವನ್ ನಾನು ಕೊಟ್ಟಿರೋ ಜಾಬಲ್ಲೂ ₹1 ಕೇಳಿದ್ರು ಯಾರಿಗೂ ಪೇ ಮಾಡೋಕ್ಕೆ ಹೋಗಬೇಡಿ. ಸೊ ಇವಾಗ ಇವರು ಸ್ಟಾಸ್ಟಿಕ್ ಇಸ್ ಹೈರಿಂಗ್ ಫಾರ್ ಝೊಮೊಟೊ ಚಾಟ್ ಪ್ರೊಸೆಸ್ ರೋಲ್, ವರ್ಕ್ ಫ್ರಮ್ ಹೋಮ್, ಪ್ಯಾನ್ ಇಂಡಿಯಾ ಬಂದ್ಬಿಟ್ಟು ಸ್ಟಾಸ್ಟಿಕ್. ಅದೇ ಇವರು ಕ್ಲೈಂಟ್ ಬಂದ್ಬಿಟ್ಟು ಝೊಮೊಟೊದವರು ಚಾಟ್ ಪ್ರೊಸೆಸ್ಗೆ ಹೈಯರ್ ಮಾಡ್ತಿದ್ದಾರೆ. ಇದು ಲೊಕೇಶನ್ ಬಂದ್ಬಿಟ್ಟು ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಜಾಬ್ ಟೈಪ್ ಬಂದ್ಬಿಟ್ಟು ಫುಲ್ ಟೈಮ್ ಆಗಿರುತ್ತೆ. ಸೊ ಅಬೌಟ್ ದ ರೋಲ್ ನೋಡೋದಾದ್ರೆ, ಸ್ಟಾಟಿಕ್ ಇಸ್ ಹೈರಿಂಗ್ ಫಾರ್ ದ ಝೊಮೊಟೊ ಚಾಟ್ ಪ್ರೊಸೆಸ್. ದಿಸ್ ಇಸ್ ಎ ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟಿ where you will be help Zomato customer through live chat. If you have good English communication skills and personal laptop, this is a great opportunity for you. ಅಂತಂದರೆ ನಮ್ಮ ಹತ್ರ ಒಂದು ಲ್ಯಾಪ್ಟಾಪ್ ಇರಬೇಕು, ಕಮ್ಯುನಿಕೇಷನ್ ಸ್ಕಿಲ್ಸು ಚೆನ್ನಾಗಿರಬೇಕು ಅಂತ ಹೇಳಿದ್ದಾರೆ. ನಾವು ಝೊಮೊಟೊ ಕಸ್ಟಮರ್ಸ್ಗೆ ಇಲ್ಲಿ ಚಾಟ್ ಅಂತ ಅಂದರೆ ಟೀಮ್ಸ್ ಆಗಿರಲಿ, ಝೂಮ್ ಆಗಿರಲಿ, ಇಲ್ಲಿ ನಾವು ಸಪೋರ್ಟ್ ಮಾಡಬೇಕಾಗಿರುತ್ತೆ ಅವ್ರು ಕೇಳೋ ಕ್ವಶನ್ಸ್ಗೆ. ಇನ್ನು ಕೀ ರೆಸ್ಪಾನ್ಸಿಬಿಲಿಟೀಸ್ ಏನು ಮಾಡ್ತೀವಿ ಈ ಜಾಬಲ್ಲಿ, ಡೇ ಟು ಡೇ ಆ್ಯಕ್ಟಿವಿಟೀಸ್ ಅಂದರೆ, ಚಾಟ್ ವಿತ್ ಝೊಮೊಟೊ ಕಸ್ಟಮರ್ಸ್ ಆ್ಯಂಡ್ ಅಸಿಸ್ಟ್ ದೆಮ್ ವಿತ್ ಕ್ವೇರೀಸ್ ಏನಾರ ಇದ್ದರೆ ನಾವು ಅಸಿಸ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಮತ್ತು ಹೆಲ್ಪ್ ವಿತ್ ಇಶ್ಯೂ ರಿಲೇಟೆಡ್ ಟು ಫುಡ್ ಆರ್ಡರ್ಸು, ಪೇಮೆಂಟ್, ಡೆಲಿವರಿ, ರೀಫಂಡ್ ಆ್ಯಂಡ್ ಕ್ಯಾನ್ಸಲೇಷನ್. ಅಕಸ್ಮಾತ್ ಫುಡ್ ಆರ್ಡರ್ ಮಾಡಿದ್ದಾರೆ, ಕ್ಯಾನ್ಸಲ್ ಮಾಡ್ತಿದ್ದಾರೆ, ಆನ್ಲೈನ್ ಪೇಮೆಂಟ್ ಮಾಡಿ ಬಟ್ ಅದು ಅಮೌಂಟ್ ವಾಪಸ್ ಆಗಿಲ್ಲ ಅಂತಂದರೆ ಅವ್ರಿಗೆ ಕಾಲ್ ಮಾಡಿದರೆ ನಾವು ಅಸಿಸ್ಟ್ ಮಾಡಬೇಕಾಗಿರುತ್ತೆ. ಇದು ಗಿವ್ ಕರೆಕ್ಟ್ ಇನ್ಫಾರ್ಮೇಷನ್ ಅಬೌಟ್ ದ ಪ್ರಾಡಕ್ಟ್ಸ್ ಆ್ಯಂಡ್ ಸರ್ವಿಸ್. ಮತ್ತು ಇಲ್ಲಿ ಹ್ಯಾಂಡಲ್ ಕಸ್ಟಮರ್ ಕಂಪ್ಲೇಂಟ್ ಕಾಮ್ಲಿ ಆ್ಯಂಡ್ ಪ್ರೊಫೆಷ್ನಲಿ ಅಂತ, ಅಂದರೆ ಎಷ್ಟು ಪ್ರೊಫೆಷ್ನಲ್ ಆಗುತ್ತೆ ಅಷ್ಟು ಕ್ಲೀನಾಗಿ ನಾವು ರೆಸ್ಪಾಂಡ್ ಮಾಡಬೇಕಾಗಿರುತ್ತೆ. ಮತ್ತು ಮೇಕ್ ಶ್ಯೂರ್ ಕಸ್ಟಮರ್ಸ್ ಹ್ಯಾಪಿ ವಿತ್ ದ ಸಪೋರ್ಟ್ ಅಂತಂದರೆ, ನೀವು ನಾವೇನಾದ್ರು ಸೊಲ್ಯೂಷನ್ ಕೇಳ್ಕೊಂಡು ಕಾಲ್ ಮಾಡಿದ್ರೆ ಅದು ಕ್ವಶನ್ನಾಗೆ ಉಳ್ಕೋಬಾರ್ದು. ಸೊಲ್ಯೂಷನ್ ಸಿಕ್ಕಿದ್ರೆ ಕಸ್ಟಮರ್ ಹ್ಯಾಪಿ ಆಗೇ ಆಗ್ತಾರೆ. ಸೊ ಆ ಥರ ಕೀಪ್ ಕಸ್ಟಮರ್ ಹ್ಯಾಪಿ ಅನ್ನೋದು ಇವ್ರದ್ದು ಲೋಗೋ ಆಗಿರುತ್ತೆ. ಇನ್ನು ಕ್ವಾಲಿಫಿಕೇಷನ್ ನೋಡೋದಾದ್ರೆ, ಹೂ ಕ್ಯಾನ್ ಅಪ್ಲೈ ಅಂತಂದರೆ ಕ್ವಾಲಿಫಿಕೇಷನ್ 12th ಪಾಸ್ ಆರ್ ಗ್ರ್ಯಾಜುಯೇಟ್ ಎನಿ ಸ್ಟ್ರೀಮ್. ನೀವು 12th ಪಾಸ್ ಆಗಿದ್ರು ಅಪ್ಲೈ ಮಾಡ್ಬೋದು, ಅಥವಾ ಎನಿ ಗ್ರ್ಯಾಜುಯೇಟ್ಸ್ ಕೂಡ ಅಪ್ಲೈ ಮಾಡ್ಬೋದು. ಎಕ್ಸ್ಪೀರಿಯನ್ಸ್ ಬಂದ್ಬಿಟ್ಟು ಫ್ರೆಷರ್ಸ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಬೋತ್ ಕ್ಯಾನ್ ಅಪ್ಲೈ. ಲ್ಯಾಂಗ್ವೇಜ್ ಬಂದ್ಬಿಟ್ಟು ಇಂಗ್ಲೀಷ್ ಕಮ್ಯುನಿಕೇಷನ್ ಇರಬೇಕು, ಮತ್ತು ಲೋಕಲ್ ಲ್ಯಾಂಗ್ವೇಜ್ ಅಂತಂದರೆ ಯಾವ ಸ್ಟೇಟಲ್ಲಿ ಆಗ್ತಾರೆ ಸೊ ಲೋಕಲ್ ಲ್ಯಾಂಗ್ವೇಜ್ ಕೂಡ ಮ್ಯಾಂಡೇಟರಿ ಇದೆ. ಮತ್ತು ಪರ್ಸ್ನಲ್ ಲ್ಯಾಪ್ಟಾಪ್ ನಮ್ಮ ಹತ್ರನೇ ಇರಬೇಕು, ಮತ್ತು ಇಂಟರ್ನೆಟ್ ಕನೆಕ್ಷನ್ ಕೂಡ ಇರಬೇಕಾಗಿರುತ್ತೆ.
ವರ್ಕ್ ಡೇಸ್ ಬಂದ್ಬಿಟ್ಟು 6 ಡೇಸ್ ವೀಕ್ ಇರುತ್ತೆ, ಮತ್ತು ಶಿಫ್ಟ್ ಬಂದ್ಬಿಟ್ಟು ಡೇ ಶಿಫ್ಟು ರೊಟೇಷನಲ್ ಶಿಫ್ಟ್ ಇರುತ್ತೆ, ಡಿಪೆಂಡಿಂಗ್ ಆನ್ ದ ಸ್ಕೆಡ್ಯೂಲ್. ಅಂತಂದರೆ ಆಫ್ಟರ್ನೂನ್ ಇರ್ಬೋದು, ಮಾರ್ನಿಂಗ್ ಆಗಿರ್ಬೋದು, ನೈಟ್ ಶಿಫ್ಟು ರೊಟೇಷನಲ್ ಶಿಫ್ಟ್ ಇರುತ್ತೆ. ಮತ್ತು 6 ಡೇಸ್ ಇರೋದ್ರಿಂದ 1 ಡೇ ಅಷ್ಟೇ ನಮಗೆ ಇಲ್ಲಿ ಲೀವ್ ಸಿಗುತ್ತೆ, ಸಂಡೇ ಅಷ್ಟೇ. ಅಂದರೆ ಸಂಡೇ ಅಲ್ಲ, ಸೊ ಯಾವ ಡೇ ಅಂದರೆ ಸಂಡೇ ವರ್ಕ್ ಮಾಡಿದರೆ ಮಂಡೇ ಆ ಥರ ರೊಟೇಷನಲ್ ಆಫ್ ಸಿಗುತ್ತೆ. ಸ್ಯಾಲ್ರಿ ಬಂದ್ಬಿಟ್ಟು ಅಪ್ ಟು 25,000 ಪರ್ ಮಂತ್ ಬೇಸ್ಡ್ ಆನ್ ಯುವರ್ ಸ್ಕಿಲ್ಸ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಮತ್ತು ಟ್ರೈನಿಂಗ್ ಪ್ರೊವೈಡೆಡ್, ಅವರೇ ಟ್ರೈನಿಂಗ್ ಕೂಡ ನಮ್ಮನ್ನ ಟ್ರೈನ್ ಮಾಡ್ತಾರೆ. ಮತ್ತು ಇಲ್ಲಿ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ ಇದು. ಮತ್ತು ಗ್ರೋತ್, ಗುಡ್ ಪರ್ಫಾರ್ಮೆನ್ಸ್ ಮೇ ಲೀಡ್ ಟು ಗ್ರೋತ್ ವಿತ್ ಅ ಕಂಪ್ನಿ ಆಗಿರುತ್ತೆ. ಸೊ ಇವಾಗ ಈ ಜಾಬ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಈಸಿ ಆಗಿದೆ, ಡಾಕ್ಯುಮೆಂಟು ನೀವು ಅಪ್ಲೈ ಮಾಡ್ಬೋದು. ಇವಾಗ ನೆಕ್ಸ್ಟ್ ಜಾಬ್ ನೋಡೋಣ. ಸೊ ಸೆಕೆಂಡ್ ಕಂಪ್ನಿ ಬಂದ್ಬಿಟ್ಟು ಆಂಬರ್ ಅಂದ್ಬಿಟ್ಟು ಇವರು ಅಪ್ರೆಂಟಿಸ್ಶಿಪ್ ಕ್ಲೈಂಟ್ ಸಕ್ಸಸ್ ಆ್ಯಂಡ್ ರೆವಿನ್ಯೂ ಆಪರೇಷನ್ ಸ್ಪೆಷಲಿಸ್ಟ್ ರೋಲ್ಗೆ ಹೈರ್ ಮಾಡ್ತಿದ್ದಾರೆ. ಇದನ್ನು ಕಂಪ್ಲೀಟ್ ರಿಮೋಟ್ ಆಗಿರುತ್ತೆ, ಇದು ಇಂಟರ್ನ್ಶಿಪ್ ಆಗಿರುತ್ತೆ. ಸೊ ಇಲ್ಲಿ ನೋಡೋದಾದರೆ ಇವರು ಲಾಂಗ್ ಟರ್ಮ್ ಅಕಾಮಡೇಷನ್ ಬುಕ್ಕಿಂಗ್ ಪ್ಲ್ಯಾಟ್ಫಾರ್ಮ್ ಫಾರ್ ದ ಸ್ಟೂಡೆಂಟ್ಸು, booking.com ಫಾರ್ ಸ್ಟೂಡೆಂಟ್ ಹೌಸಿಂಗ್. ಸೊ ಈ ಥರ ಕಂಪ್ನಿ ಆಗಿರುತ್ತೆ. ಇವರು 80 ಮಿಲಿಯನ್ ಸ್ಟೂಡೆಂಟ್ಸ್ ವರ್ಲ್ಡ್ ವೈಡ್ ಇದ್ದಾರೆ ಅಂತ ಇವ್ರ ಕಂಪ್ನಿಲಿ. ಸೊ ಕ್ವಿಕ್ಕಾಗಿ ಇವ್ರದ್ದೇನು ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ನೋಡೋಣ. ಇಲ್ಲಿ ಅಸಿಸ್ಟ್ ಇನ್ ಪರ್ಫಾರ್ಮಿಂಗ್ ಡೈಲಿ ಡೇ ಟು ಡೇ ಆ್ಯಕ್ಟಿವಿಟಿ, ಆಡಿಟ್ ಮತ್ತು ಡೇಟಾ ಅವೈಲೇಬಿಲಿಟಿ. ಸೊ ಇದ್ರ ಬಗ್ಗೆ ಅಸಿಸ್ಟ್ ಮಾಡಬೇಕು. ಎಲ್ಪ್ ಎನ್ಶೋರ್ ಅಕ್ಯುರಸಿ ಆ್ಯಂಡ್ ಕನ್ಸಿಸ್ಟೆನ್ಸಿ ಇನ್ ಕಂಟೆಂಟ್, ಇಮೇಜ್ ಆ್ಯಂಡ್ ವಿಡಿಯೋ ಫಾರ್ ಪ್ರಾಪರ್ಟಿ ಲಿಸ್ನಿಂಗ್ ಅಂತ. ಅಂದರೆ ವಿಡಿಯೋದಲ್ಲಿ ಎಷ್ಟು ಅಕ್ಯುರೇಟ್ ಆಗಿದೆ, ಏನಿದೆ ಅಂತ ಎಲ್ಲ ನಾವು ಅಸಿಸ್ಟ್ ಮಾಡಬೇಕಾಗಿರುತ್ತೆ. ಯೂಸ್ ಎಕ್ಸೆಲ್ ಅಥವಾ ಗೂಗಲ್ ಶೀಟ್ ಟು ಮ್ಯಾನೇಜ್ ಆ್ಯಂಡ್ ಅಪ್ಡೇಟ್ ಆಡಿಟ್ ಟ್ರ್ಯಾಕರ್ಸ್ ಅಂತ. ಅಂದರೆ ನಾವು ಎಕ್ಸೆಲಲ್ಲಿ ಅಪ್ಡೇಟ್ ಮಾಡಬೇಕಾಗಿರುತ್ತೆ ಅಥವಾ ಗೂಗಲ್ ಶೀಟಲ್ಲಿ ಅಪ್ಡೇಟ್ ಮಾಡಬೇಕು ಅಂತ ಹೇಳಿರ್ತಾರೆ. ಮತ್ತು ಫ್ಲ್ಯಾಗ್ ಇಶ್ಯೂ ಆ್ಯಂಡ್ ಫಾಲೋ ಅಪ್ ವಿತ್ ರಿಲೆವೆಂಟ್ ಇಂಟರ್ನಲ್ ಡೇಟಾ ಎಂಟ್ರಿ ಸಪ್ಲೈ. ಸೊ ಏನೋ ಇಶ್ಯೂ ಬಂದರೆ ಡೇಟಾ ಎಂಟ್ರಿ ಟೀಮ್ ಅವ್ರ ಜೊತೆ ಎಲ್ಲ ನಾವು ವರ್ಕ್ ಮಾಡಬೇಕಾಗಿರುತ್ತೆ. ಮತ್ತು ಕಂಡಕ್ಟ್ ಬೇಸಿಕ್ ಫ್ರೆಶ್ ಡೆಸ್ಕ್ ಅಥವಾ ಇಮೇಲ್ QA ಆಡಿಟ್ ಅಂಡರ್ ದ ಸೂಪರ್ವಿಷನ್ ಅಂತಂದರೆ ನಾವು ಒಬ್ಬರೇ ಇರಲ್ಲ, ಬೇರೆಯವರು ಇರ್ತಾರೆ. ಸೊ ಅವ್ರ ಅಂಡರಲ್ಲಿ ನಾವು ಇವೆಲ್ಲ ವರ್ಕ್ ಮಾಡಬೇಕು ಅಂತ ಹೇಳಿದ್ದಾರೆ. ಮತ್ತು ಹೆಲ್ಪ್ ಪ್ರಿಪೇರ್ ಬೇಸಿಕ್ ರಿಪೋರ್ಟ್ ಆ್ಯಂಡ್ QA ಪರ್ಫಾರ್ಮೆನ್ಸ್ ಅಂತಂದರೆ ಆಡಿಟ್ ಬಗ್ಗೆ ಎಲ್ಲ ರಿಪೋರ್ಟ್ ಎಲ್ಲ ಕ್ರಿಯೇಟ್ ಮಾಡಬೇಕಾಗಿರುತ್ತೆ. ಮತ್ತು SOPಗಳನ್ನೆಲ್ಲ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಇನ್ನು ಸ್ಕಿಲ್ಸ್ ರಿಕ್ವೈರ್ಡ್ ಇದಕ್ಕೆ ಏನಪ್ಪ ಅಂತಂದರೆ ರೀಸೆಂಟ್ಲಿ ಗ್ರ್ಯಾಜುಯೇಟೆಡ್ ಆರ್ ಫೈನಲ್ ಇಯರ್ ಸ್ಟೂಡೆಂಟ್ ಇನ್ BCA ಅಥವಾ BCom ಆರ್ ರಿಲೇಟೆಡ್ ಫೀಲ್ಡ್. ಸೊ BCA BCom ಆಗಿರೋರು ಇದಕ್ಕೆ ಅಪ್ಲೈ ಮಾಡ್ಬೋದು. ಸ್ಟ್ರಾಂಗ್ ನಾಲೆಜ್ ಆಫ್ ಮೈಕ್ರೋಸಾಫ್ಟ್ ಎಕ್ಸೆಲ್ ಇರಬೇಕು, ಗೂಗಲ್ ಶೀಟ್ ಇರಬೇಕು. ಮತ್ತು ಎಕ್ಸೆಲಲ್ಲಿ ಫಂಕ್ಷನ್ಸ್ ಬರುತ್ತಲ್ಲ, VLOOKUP, ಕಾನ್ಕೇಟು, ಸೊ ಅದೆಲ್ಲ ಗೊತ್ತಿರಬೇಕು ಅಂತ ಹೇಳಿದ್ದಾರೆ. PO ಟೇಬಲ್ ಮತ್ತು ಸಾರ್ಟಿಂಗ್, ಫಿಲ್ಟ್ರಿಂಗ್ ಏನು ಅಂತ ನೀವು ಯೂಟ್ಯೂಬಲ್ಲಿ ಬೇಕಾದರೆ ಇದನ್ನ ಹಾಕಿ ನೋಡ್ಕೊಳ್ಳಿ. ಸೊ ಇದೆಲ್ಲ ಅವೈಲೇಬಲ್ ಇದೆ ಯೂಟ್ಯೂಬಲ್ಲಿ ಫ್ರೀಯಾಗಿ. ಸ್ಟ್ರಾಂಗ್ ಅಟೆನ್ಷನ್ ಟು ಡೀಟೇಲ್ ಆ್ಯಂಡ್ ಎಬಿಲಿಟಿ ಟು ಸ್ಪಾಟ್ ಡೇಟಾ ಇನ್ಕನ್ಸಿಸ್ಟೆನ್ಸಿ. ಸೊ ಡೇಟಾ ಏನಾದರೂ ಕನ್ಸಿಸ್ಟೆಂಟ್ ಇಲ್ಲ ಅಂತಂದರೆ ಚೆಕ್ ಮಾಡೋಕ್ಕೆ ನಾಲೆಡ್ಜ್ ಇರಬೇಕು ಅಂತ ಹೇಳಿದ್ದಾರೆ. ಮತ್ತು ಗುಡ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕು, ವರ್ಬಲ್ಲು ಮತ್ತು ಬರೆಯೋಕ್ಕೆ. ವಿಲ್ಲಿಂಗ್ ಟು ಲರ್ನ್ ನ್ಯೂ ಟೆಕ್ನಾಲಜೀಸ್ ಆಗಿರಬೇಕು. ಮತ್ತು ಇಂಡಿಪೆಂಡೆಂಟಾಗಿ ವರ್ಕ್ ಮಾಡೋಕ್ಕೆ ರೆಡಿ ಇರಬೇಕು ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಫೆಮಿಲಿಯರಿಟಿ ಮತ್ತು CRMಗಳು, ಡ್ಯಾಶ್ಬೋರ್ಡ್ಗಳು ಏನಾದ್ರು ನಾಲೆಜ್ ಇದ್ದರೆ ಬೆನಿಫಿಟೆಡ್ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಇನ್ನು ಇವರು ಯಾವ ಥರ ಸ್ಕಿಲ್ಸ್ನ ಎಕ್ಸೆಲ್ ಇದೆಲ್ಲ ನೋಡ್ಬೋದು. ಸೊ ಏನು ಬೆನಿಫಿಟೆಡ್ ಅಂತ ಅಂದರೆ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ. ಮತ್ತು ಇಲ್ಲಿ ಇಂಟರ್ನ್ಯಾಷನಲ್ ಮಾರ್ಕೆಟ್ಗೆ ಎಕ್ಸ್ಪೋಸರ್ ಕೂಡ ಸಿಗುತ್ತೆ ನಮಗೆ. ಮತ್ತು ಇಲ್ಲಿ ಸರ್ಟಿಫಿಕೇಷನ್ ಅಂದರೆ ಪ್ರೀ ಪ್ಲೇಸ್ಮೆಂಟ್ ಆಫೀಸರ್ ಬೇಸ್ಡ್ ಆನ್ ದ ಪರ್ಫಾರ್ಮೆನ್ಸ್ ಅಂತ. ಅಂದರೆ ಇವರು ನೆಕ್ಸ್ಟ್ ನಮ್ಮನ್ನ ಪರ್ಮನೆಂಟಾಗಿ ಹೈಯರ್ ಮಾಡ್ಕೊಳ್ಳೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಇಂಟ್ರೆಸ್ಟ್ ಇರೋರೆಲ್ಲ ಈ ಜಾಬ್ಗೂ ಅಪ್ಲೈ ಮಾಡಿ. ನಾನು ಈ ಲಿಂಕ್ನ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೋಡಿಕೊಂಡು ಇಂಟ್ರೆಸ್ಟ್ ಇರೋರು ಅಪ್ಲೈ ಮಾಡಿ. ಜಾಬ್ ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇರೋರು ಮತ್ತು ನೀಡಿರೋರೆಲ್ಲ ಅಪ್ಲೈ ಮಾಡಿ, ಮತ್ತು ನೀಡಿರೋರ್ಗೂ ಶೇರ್ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ. ಅಲ್ಲಿವರೆಗೂ ನೈಸ್ ಡೇ, ಬಾಯ್, ಥ್ಯಾಂಕ್ ಯು.